ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ಯದಲ್ಲಿ ರೆಮಿಡಿಗಳು ಕೆಲಸ ಮಾಡ್ತಾವೋ ಇಲ್ವೋ, ಕೆಲಸ ಮಾಡಿದ್ರು ಎಷ್ಟು ಮಟ್ಟಿಗೆ ಮಾಡುತ್ತೆ, ಯಾವ ತರದ ರೆಮಿಡಿಯನ್ನ ಯಾವಾಗ ಮಾಡಬೇಕು ಮತ್ತು ಯಾವಾಗ ರೆಮಿಡಿ ಕೆಲಸ ಮಾಡುತ್ತೆ ಮತ್ತು ರೆಮಿಡಿಯಲ್ಲಿ ಎಸ್ಪೆಷಲಿ ಪಾರಶರರು ಮೋಸ್ಟ್ ಆಫ್ ದ ಟೈಮ್ ಏನನ್ನ ಬರ್ದಿದ್ದಾರೆ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ದಾನ ಕೊಡಂಗಿದ್ರೆ ಬ್ರಾಹ್ಮಣರಿಗೆ ಯಾಕೆ ದಾನ ಕೊಡಬೇಕು, ಈ ಒಂದು ವಿಷಯದ ಟೆಕ್ನಿಕಾಲಿಟಿಗಳೇನಿದಾವೆ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಗೆಳೆಯರೆ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಗ್ರಹಗಳು ನಮಗೆ ಕಾಟ ಕೊಡೋದಿಲ್ಲ. ಗ್ರಹಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂತ ಹೇಳಿದ್ರೆ ನಿಮ್ಮ ಕೆಟ್ಟ ಕರ್ಮ ಅಥವಾ ನಿಮ್ಮ ಒಳ್ಳೆ ಕರ್ಮ ಯಾವ ರೀತಿ ಜಾತಕದಲ್ಲಿ ಮ್ಯಾನಿಫೆಸ್ಟ್ ಆಗ್ತಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಎರಡನೇದಾಗಿ ಇನ್ನೊಂದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಆ ಒಂದು ಕೆಟ್ಟ ಕರ್ಮ ಅಥವಾ ಒಳ್ಳೆ ಕರ್ಮ ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ ಅನ್ನುವಂಥದ್ದು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಮಿತ್ರರೇ, ಮೊದಲನೇದಾಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ಕರ್ಮದಲ್ಲಿ ಎರಡು ವಿಧಗಳಿವೆ. ಒಂದೇನಂತ ಹೇಳಿದ್ರೆ ದೃಢ ಕರ್ಮ, ಇನ್ನೊಂದೇನಂತ ಹೇಳಿದ್ರೆ ಅದೃಢ ಕರ್ಮ. ಅದೃಢ ಕರ್ಮಗಳಿಗೆ ನೀವು ರೆಮಿಡಿ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಆಗುತ್ತೆ, ನೀವು ಆ ಸಫರಿಂಗ್ ಇಂದ ಪಾರಾಗಬಹುದು. ಬಟ್ ದೃಢ ಕರ್ಮಗಳು ಹೇಗೆ ಅಂತ ಹೇಳಿದ್ರೆ ನೀವು ರೆಮಿಡಿ ಮಾಡಿದಾಗ ಅದು ನಿಮ್ಮ ಸಫರಿಂಗಿನ ಇಂಟೆನ್ಸಿಟಿಯನ್ನ ತಗ್ಸುತ್ತೆ ಹೊರತು ನಿಮ್ಮ ಸಫರಿಂಗ್ ಇಂದ ಪೂರ್ತಿ ನಿಮಗೆ ರಿಲೀಫ್ ಕೊಡೋದಿಲ್ಲ. ಯಾಕೆಂತ ಹೇಳಿದ್ರೆ ಯೋಗಿಕ್ ವೇನಲ್ಲಿ ಅಥವಾ ಯೋಗಿಕ ವಿಧದಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಅದೇನಂತ ಹೇಳಿದ್ರೆ ಕರ್ಮಗಳನ್ನ ಸೀಡ್ಸ್ ಅಂತ ಹೇಳಿದ್ರೆ ಬೀಜಗಳ ರೂಪದಲ್ಲಿ ನೋಡ್ತಾರೆ ಅವರು. ಕರ್ಮಗಳು ಒಬ್ಬ ವ್ಯಕ್ತಿ ಆ ಕರ್ಮದ ಬೀಜದ ಒಂದು ರಿಸಲ್ಟ್ ನ ಅನುಭವಿಸಲೇಬೇಕಾಗುತ್ತೆ. ಆದ್ರೆ ಆ ಕರ್ಮದ ಸೀಡ್ಸ್ ಇಂದ ಪ್ರೊಡ್ಯೂಸ್ ಬರುವಂತಹ ಸಫರಿಂಗ್ ಅನ್ನ ಆತ ತಕ್ಕ ಮಟ್ಟಿಗೆ ಅದರಿಂದ ಎಸ್ಕೇಪ್ ಆಗ್ಬಹುದು. ಅದಕ್ಕೇನೆ ರೆಮಿಡಿಗಳಲ್ಲಿ ಒನ್ ಆಫ್ ದ ಬೆಸ್ಟ್ ರೆಮಿಡಿ ಏನು ಅಂತ ಹೇಳಿದ್ರೆ ಮಂತ್ರಗಳು ಅಂತ ಹೇಳಿರೋದು. ಸೊ ಮಂತ್ರಗಳನ್ನ ಮಾಡಿದಾಗ ನೀವೇನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಈ ಸಫರಿಂಗು ನೋವು ಏನಿದೆ, ಉದಾಹರಣೆ ಒಂದು ಕಾಯಿಲೆ ಆಯ್ತು ಅಂತ ಹೇಳಿದ್ರೆ ಆ ನೋವು ನಿಮ್ಮ ಮನಸ್ಸನ್ನ ಹಾಳು ಮಾಡದೇ ಇರುವ ಹಾಗೆ ನಿಮ್ಮ ಮನಸ್ಸನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನ ಮಂತ್ರ ತಗೊಳುತ್ತೆ. ಸೊ ದಟ್ ಏನಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಡಿಲೇಬಲ್ ಅಥವಾ ಮ್ಯಾನೇಜಬಲ್, ನಿಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡುವ ಲೆವೆಲ್ಗೆ ಮಂತ್ರಗಳು ಇಳಿಸ್ತಾ ಹೋಗ್ತವೆ. ಅಥವಾ ಬೇರೆ ಯಾವುದೇ ರೆಮಿಡಿ ಆದ್ರೂ ಆ ರೇಂಜ್ಗೆ ನಿಮಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಹೋಗ್ತವೆ. ಮಿತ್ರ, ರೆಮಿಡಿ ಯಾವಾಗ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ಈಗಾಗಲೇ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ರೆಮಿಡಿ ಯಾವಾಗ ಕೆಲಸ ಮಾಡುತ್ತೆ ಅಂತ. ಬೇಸಿಕಲಿ ಬೆನಿಫಿಟ್ಸ್ ಗಳು ಕೇಂದ್ರದಲ್ಲಿ ಇರಬೇಕಾಗುತ್ತೆ, ಎಸ್ಪೆಷಲಿ ಗುರು, ಶುಕ್ರ ಮತ್ತು ಬುಧ. ಇವುಗಳ ಬಗ್ಗೆ ಡೀಟೈಲ್ ಆಗಿ ನಾನು ಆ ವಿಡಿಯೋಲ್ಲಿ ಮಾತಾಡಿದ್ದೀನಿ, ನೀವು ಹೋಗಿ ನೋಡಬಹುದು. ಮಿತ್ರರೇ, ಈಗ ರೆಮಿಡಿ ಯಾವಾಗ ಮಾಡಬಹುದು ಅನ್ನುವಂಥದ್ದನ್ನ ನೋಡೋಣ. ಪಾರಶರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮನುಷ್ಯ ರೆಮಿಡಿ ಮಾಡಬೇಕಾದ್ರೆ ಅಂತರ್ದಶೆಗೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಂತರ್ದಶೆಯಲ್ಲಿ ಒಬ್ಬ ವ್ಯಕ್ತಿಗೆ ಆ ಒಂದು ರಿಸಲ್ಟ್ ಗಳು ಸೂಕ್ಷ್ಮವಾಗಿ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಅಲ್ಲದೆ ಒಬ್ಬ ವ್ಯಕ್ತಿ ಅಂತರ್ದಶೆಯಲ್ಲಿ ರೆಮಿಡಿ ಮಾಡಿದ್ರೆ ಮಾತ್ರನೇ ಆತನಿಗೆ ಆ ರೆಮಿಡಿಯ ಒಂದು ಎಫೆಕ್ಟ್ ಫೀಲ್ ಆಗುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಗುರು ಚೆನ್ನಾಗಿ ಪ್ಲೇಸ್ ಆಗಿಲ್ಲ, ಬಟ್ ಗುರು ಮಹಾದಶೆ ನಡೀತಾ ಇದೆ. ಆಗ ಗುರುವಿಗೆ ಶನಿ ಅಂತರ್ದಶೆಯಲ್ಲಿ ರೆಮಿಡಿ ಮಾಡಿದ್ರೆ ಆತನಿಗೆ ಎಫೆಕ್ಟ್ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಯಾವುದೋ ಇನ್ನೊಂದು ಅಂತರ್ದಶೆಯಲ್ಲಿ ಗುರು ಕೆಟ್ಟ ರಿಸಲ್ಟ್ ಅನ್ನ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ನೀವು ಈಗ ಮಾಡಿದಂತಹ ರೆಮಿಡಿ ಆಗ ಹೆಲ್ಪ್ ಮಾಡುತ್ತೆ. ಬಟ್ ನೀವೇನಾದ್ರೂ ಪ್ರಾಕ್ಟಿಕಲ್ ಆಗಿ ಒಂದು ರೆಮಿಡಿಯ ರಿಸಲ್ಟ್ ಅನ್ನ ನೋಡಬೇಕು ಅಂತ ಹೇಳಿದ್ರೆ ಯಾವ ಅಂತರ್ದಶೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಆ ಅಂತರ್ದಶೆಯಲ್ಲಿ ನೀವು ಆಗ್ಲೇನೆ ರೆಮಿಡಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ನೀವು ಮಹಾದಶೆಗೆ ರೆಮಿಡಿ ಮಾಡ್ತು ಅಂತ ಹೇಳಿದ್ರೆ ಅದು ಒಳ್ಳೇದೇನೆ, ಬಟ್ ನಿಮ್ಗೆ ರಿಸಲ್ಟ್ ಆಗ ಫೀಲ್ ಆಗ್ದಲೇ ಇರಬಹುದು, ಬೇರೆ ಒಂದು ಕಡೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಇದರಿಂದ ನೀವೇನಾದ್ರೂ ಬೃಹತ್ ಪಾರಶುರಾಮ ವರಶಾಸ್ತ್ರ ಓದ್ತು ಅಂತ ಹೇಳಿದ್ರೆ ದಾನಗಳ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅಗೇನ್ ದಾನ ಇಸ್ ಒನ್ ಆಫ್ ದ ಫಾರ್ಮ್ ಆಫ್ ರೆಮಿಡಿ. ನೀವು ಕೊಡ್ತು ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದನ್ನ ಕೆಲವರು ನೆಗೆಟಿವ್ ಆಗಿ ಕೂಡ ಇಂಟರ್ಪ್ರೇಟ್ ಮಾಡುವಂತದ್ದು ಉಂಟು. ಬಟ್ ನೀವು ಬ್ರಾಹ್ಮಣರಿಗೆ ಯಾಕೆ ದಾನ ಕೊಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡೋದಾಯ್ತು ಅಂತ ಹೇಳಿದ್ರೆ ಯಾವಾಗ ನೀವು ಆ ಒಂದು ಬ್ರಹ್ಮನನ್ನು ತಲುಪುವ ಪಾತ್ನಲ್ಲಿರೋ ಬ್ರಾಹ್ಮಣನಿಗೆ ಅಂತ ಹೇಳಿದ್ರೆ ವೇದಾಧ್ಯಯನ ಮಾಡೋರು ಅಥವಾ ವೇದಗಳಲ್ಲಿ ಮೆನ್ಷನ್ ಆಗಿರುವಂತಹ ಕರ್ಮಗಳನ್ನ ಮಾಡೋರು, ಸತ್ಯವಾಗಿರೋರು, ಶೌಚವಾಗಿರೋರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೇದನ್ನ ಬಯಸೋರು, ಮದ್ಯ, ಮಾಂಸ ಅಥವಾ ಇನ್ಯಾವುದೇ ನೆಗೆಟಿವ್ಸ್ ಗಳಿಂದ ದೂರ ಇರೋರು, ಇಂಥವ್ರನ್ನ ಅವರು ಮೆನ್ಷನ್ ಮಾಡಿರೋರು. ಇಂಥವ್ರಿಗೆ ಡೊನೇಟ್ ಮಾಡಿದ್ರೆ ಏನಾಗುತ್ತೆ, ಇಂಥವ್ರುಗಳು ಪ್ಯೂರ್ ಸೌಲ್ಸ್ ಅಂದ್ರೆ ಶುದ್ಧಾತ್ಮರಾಗಿರ್ತಾರೆ. ಕರ್ಮದ ನಿಯಮಗಳಲ್ಲಿ ಒಂದು ಲಾ ಇದೆ, ಅದೇನಂತ ಹೇಳಿದ್ರೆ ನೀವು ಶುದ್ಧಾತ್ಮರಿಗೆ ಅಥವಾ ಭಗವಂತನನ್ನು ಯಾರು ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನೀವೇನಾದ್ರೂ ಮಾಡ್ತು ಅಂತ ಹೇಳಿದ್ರೆ ಕರ್ಮದ ನಿಯಮಗಳು ತಕ್ಷಣ ಆಪರೇಟ್ ಆಗುತ್ತೆ. ಇದ್ರ ಬಗ್ಗೆ ನಾನೊಂದು ಓಲ್ಡ್ ವಿಡಿಯೋ ಮಾಡಿದೀನಿ, ನೀವು ಹೋಗಿ ನೋಡಬಹುದು, ತ್ರೈಲಿಂಗ ಸ್ವಾಮಿಗಳ ಬಗ್ಗೆ. ಸೊ ಲೆಟಸ್ ನೀವು ಇಬ್ರು ವ್ಯಕ್ತಿಗೆ ಮಾಡ್ತೀರಾ ಅನ್ಕೊಳ್ಳಿ, ಒಬ್ಬ ಬ್ರಾಹ್ಮಣನಿಗೆ ಹೆಲ್ಪ್ ಮಾಡ್ತೀರಾ ಅನ್ಕೊಳ್ಳಿ, ಇನ್ನೊಬ್ಬ ವ್ಯಕ್ತಿ ಯಾರೋ ನಾರ್ಮಲ್ ಸಾಮಾನ್ಯ ಮನುಷ್ಯನಿಗೆ ಹೆಲ್ಪ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಎರಡಕ್ಕೂ ರಿಸಲ್ಟ್ ಇರುತ್ತೆ. ಬಟ್ ಬ್ರಾಹ್ಮಣನಿಗೆ ಮಾಡಿದಂತಹ ಒಂದು ದಾನದ ರಿಸಲ್ಟ್
ರಿಸಲ್ಟ್ ನಿಮ್ಗೆ ತಕ್ಷಣ ಸಿಗತ್ತೆ. ಅದಕ್ಕೇನೆ ನಿಮಗೆ ರಿಸಲ್ಟ್ ಗಳು ಸ್ವಲ್ಪ ಬೇಗ ಸಿಗ್ಬೇಕಂತ ಹೇಳಿದ್ರೆ ಗುರುವಿನ ಒಂದು ಸಿಗ್ನಿಫಿಕೇಶನ್ ಗಳೇನಿದಾವೆ ಅದಕ್ಕೆ ರೆಮಿಡಿಯನ್ನ ಮಾಡಬೇಕಾಗುತ್ತೆ. ಬ್ರಾಹ್ಮಣರನ್ನ ಗುರು ರೆಪ್ರೆಸೆಂಟ್ ಮಾಡ್ತಾನೆ. ಆದ್ರಿಂದ ಮಿತ್ರರೇ, ಬಟ್ ನೀವೇನಾದ್ರೂ ಶನಿಗೆ ರೆಪ್ರೆಸೆಂಟ್ ಮಾಡ್ತು ಅಂತ ಹೇಳಿದ್ರೆ ಶನಿಯ ಬ್ಯೂಟಿ ಏನ್ ಗೊತ್ತಾ, ನಿಮ್ಮ ರೆಮಿಡಿಯ ರಿಸಲ್ಟ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅದಕ್ಕೇನೆ ಶನಿ ಸ್ಲೋ ಆಗಿ 2.5 ವರ್ಷ ನಿಧಾನಕ್ಕೆ ಟ್ರಾನ್ಸಿಟ್ ಮಾಡ್ಕೊಂಡು ಬರುವಂತದ್ದು ಒಂದು ರಾಶಿಯಲ್ಲಿ. ಯಾವಾಗ ನೀವು ಶನಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಕಾಮನ್ ಪೀಪಲ್ ಅಥವಾ ನೋವು ಅನುಭವಿಸ್ತಿರೋರು ಅಥವಾ ಎಲ್ಲ 4th ಕ್ಲಾಸ್ ಎಂಪ್ಲಾಯಿಗಳು, ಅಂದ್ರೆ ಫಿಸಿಕಲ್ ಹಾರ್ಡ್ ಲೇಬರ್ ಇಂದ ಕೆಲಸ ಮಾಡುವಂತವ್ರು, ಇವರಿಗೆ ಏನಾದ್ರೂ ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಅಥವಾ ಡೊನೇಟ್ ಮಾಡ್ತು ಅಂತ ಹೇಳಿದ್ರೆ ಆಗಲೂ ಕೂಡ ನಿಮ್ಗೆ ಒಂದು ರಿಸಲ್ಟ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಬಟ್ ಅದು ಲಾಂಗ್ ಲಾಸ್ಟಿಕ್ ಆಗಿರುತ್ತೆ. ನಿಮ್ಗೆ ಯಾವಾಗ ಸಡನ್ ಆಗಿ ರಿಸಲ್ಟ್ ಬೇಕೋ ಆಗ ಗುರುವಿನ ಒಂದು ರೆಮಿಡಿಗಳು ಯೂಶಲಿ ಪ್ರಿಫರಬಲ್ ಆಗಿರ್ತವೆ. ಯಾವಾಗ ನಿಮ್ಗೆ ರಿಲೇಶನ್ಶಿಪ್ ಅಂದ್ರೆ ಸಂಬಂಧಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಆಗ ನಿಮ್ಗೆ ಸಹಾಯಕ್ಕೆ ಬರುವಂತದ್ದು ಶುಕ್ರನ ರೆಮಿಡಿ. ಯಾವಾಗ ಬಿಸ್ನೆಸ್ ಈ ರೀತಿ ವಿಷಯಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅಥವಾ ಎಜುಕೇಶನ್ ಅಲ್ಲಿ, ಆಗ ನಿಮ್ಗೆ ಕೆಲಸಕ್ಕೆ ಬರುವಂತದ್ದೇ ಬುಧನ ಒಂದು ರೆಮಿಡಿಗಳಾಗಿರ್ತವೆ. ಮಿತ್ರರೇ, ಇದಿಷ್ಟು ರೆಮಿಡಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸೀಕ್ರೆಟ್ ಗಳಾಗಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.